ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ಬಹಳಷ್ಟು ಹಿಂಸೆ ಹಾಗೂ ನೋವು ಕೊಟ್ಟವರು ಪಶ್ಚಾತ್ತಾಪ ಪಡ್ತಾರಾ ಈಗಲೂ ಕೂಡ ನಿಮ್ಮ ಮನಸ್ಸಿಗೆ ಭಾಳಷ್ಟು ನೋವು ಕೊಡ್ತಾ ಇರೋರು, ಅದು ಯಾರಾದರೂ ಆಗಿರಬಹುದು, ಅದು ಯಾವ ವಿಚಾರದಲ್ಲಾದರೂ ನೀವು ನೋಡ್ತಾ ಇರಬಹುದು, ಅವ್ರಿಗೂ ಕೂಡ ಪಶ್ಚಾತ್ತಾಪ ಆಗತ್ತಾ ಅಥವಾ ಇಲ್ವಾ ಅನ್ನೋದು ನಿಮ್ಮನ್ನು ಬಹಳಷ್ಟು ಮಾನಸಿಕವಾಗಿ ಕುಗ್ಸುವಂಥದ್ದಾಗಿರ್ಬಹುದು, ನಿಮ್ಮ ಬಗ್ಗೆ ಬಹಳಷ್ಟು ಕೆಟ್ಟದಾಗಿ ಗಾಸಿಪ್ಸ್ಗಳನ್ನ ಮಾಡುವಂಥದ್ದಾಗಿರ್ಬೋದು. ಇಂಥದ್ದೇನೇ ಇದ್ರೂ ಕೂಡ ಅವರು ಕೂಡ ಪಶ್ಚಾತ್ತಾಪ ಪಡ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ಆ ವ್ಯಕ್ತಿ ಹೆಸರು ಆಗಿರ್ಬೋದು, ಅಥವಾ ಇಲ್ಲ ನನಗೆ ಬಹಳಷ್ಟು ಗುಪ್ತ ಶತ್ರುಗಳೇ ಹಿತಶತ್ರುಗಳೇ ಯಾರು ನೋವು ಕೊಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅನ್ನೋದಾದರೆ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ಇಲ್ಲಾಂದರೆ ಪರ್ಟಿಕ್ಯುಲರ್ ಇಂಥವರಿಂದನೇ ನನಗೆ ಭಾಳಷ್ಟು ಮಾನಸಿಕವಾಗಿ ನೋವು ಆಗ್ತಾ ಇದೆ ಅನ್ನೋದಾದರೆ ಅಂಥವ್ರ ಹೆಸರನ್ನು ಕೂಡ ನೀವು ಹೇಳ್ಕೊಂಡು 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕನ್ಫ್ಯೂಷನ್ ಆಗಬೇಡಿ. ಫ್ಯೂ ಮಿನಿಟ್ಸ್ ವಿಡಿಯೋನ ಪಾಸ್ ಮಾಡಿದ್ರೂ ಪರವಾಗಿಲ್ಲ. ಯಾವ ಕಾರ್ಡ್, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು. ಹಾಗೆ ಆಫರ್ ಪ್ರೈಸ್ನಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್, ಬ್ಲ್ಯಾಕ್ ಟರ್ಮಲಿನ್ ಪ್ರತಿಯೊಬ್ಬರು ಧರಿಸ್ಕೊಳ್ಳಿ. ನಿಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಕೆಟ್ಟ ದೃಷ್ಟಿಗಾಗಿರಬಹುದು, ಕಣ್ಣ ದೃಷ್ಟಿಗಾಗಿರಬಹುದು, ನಜರ್ ಏನಾದರೂ ನಿಮ್ಗೆ ತಾಗ್ತಾ ಇದೆ ಅನ್ನೋದಾದರೆ ನೀವು ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಹಾಕೋಬೇಕಾಗತ್ತೆ. ಇದು ನಿಮಗೆ ಗ್ರೌಂಡಿಂಗ್ ಮಾಡ್ತಾ ಇರುತ್ತೆ. ಹಾಗೆ ನಿಮ್ಮಲ್ಲಿ ಬರುವಂತಹ ನೆಗೆಟಿವಿಟಿನ ತಡೆದು ಹಾಕತ್ತೆ. ಹಾಗೆ ದೇಹದಲ್ಲಿ ನೆಗೆಟಿವ್ ಎನರ್ಜೀಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಬ್ರೇಕ್ ಮಾಡುತ್ತೆ ಇದು. ಓಕೆ, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದಾದರೆ ಕೆಟ್ಟ ವ್ಯಕ್ತಿಗಳ ಜೊತೆಗೆ ನಾವು ಓಡಾಡ್ತಾ ಇರ್ತೀವಿ, ಅವರೆಲ್ಲರೂ ನಾವು ದೂರ ಮಾಡೋದಕ್ಕಾಗೋದಿಲ್ಲ. ಬಟ್ ಆದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ನೀವು ಅಲ್ಲಿಂದ ಎದ್ದು ಹೋದ ಮೇಲೆ ನಿಮ್ಮ ಬಗ್ಗೆ ಮಾತನಾಡುವಂಥದ್ದು ಅಥವಾ ನಿಮ್ಮ ಬಗ್ಗೆ ಗಾಸಿಪ್ಸ್ಗಳನ್ನ ಮಾಡುವಂಥದ್ದು, ಈ ರೀತಿ ಎಲ್ಲ ಒಂದಷ್ಟು ಇದ್ದರೆ, ಕೆಲವು ಕಡೆ ನೀವು ಜನಸಂದಣಿಗಳ ಇರುವಂತಹ ಜಾಗಕ್ಕೆ ನೀವು ಹೋದಾಗ ನಿಮ್ಮ ಆರೋಗ್ಯ ಭಾಳಷ್ಟು ಹದಗೆಡುವಂಥದ್ದು ಅಥವಾ ಸೋಂಬೇರಿತನದಿಂದ ಮಂಕಾಗುವಂಥದ್ದು, ಈ ರೀತಿ ಎಲ್ಲ ಇತ್ತು ಅಂತ ಹೇಳಿದ್ರೆ ಈ ಬ್ರೇಸ್ಲೆಟ್ನ ನೀವು ಬುಕ್ ಮಾಡ್ಕೊಳ್ಬೋದು. 1399ಗೆ ಆಫರ್ ಪ್ರೈಸ್ ಇದೆ. ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇದನ್ನು ಆಫರ್ ಪ್ರೈಸ್ನಲ್ಲಿ ಪ್ಯೂರ್ ಕ್ರಿಸ್ಟಲ್ ಆಗಿರುತ್ತೆ. ಇದು ಭೂಮಿಯಿಂದ ಬಹಳಷ್ಟು ಗ್ರೌಂಡಿಂಗ್ ಮಾಡುತ್ತೆ. ಹೆಮಟೈಟ್, ಬ್ಲ್ಯಾಕ್ ಟರ್ಮಲಿನ್ ಅದು ಕೂಡ ಅಷ್ಟೇ ನಿಮಗೆ ಬಹಳಷ್ಟು ಆ್ಯಕ್ಟಿವ್ ಆಗಿಡುತ್ತೆ. ಹಾಗೆ ಎಲ್ಲ ದೃಷ್ಟಿದೋಷಗಳಿಂದ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಬಹಳಷ್ಟು ಮಾನಸಿಕವಾಗಿ ನೋವು ಕೊಟ್ಟಂತಹ ವ್ಯಕ್ತಿಗಳು ಯಾವ ರೀತಿ ಅನುಭವಿಸ್ತಾರೆ ಅಥವಾ ಅವರಿಗೆ ಪಶ್ಚಾತ್ತಾಪ ಇದೆಯಾ, ಯಾತಕ್ಕಾಗಿ ಇಂಥ ವ್ಯಕ್ತಿಗಳಿಂದ ನಿಮಗೆ ನೋವು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತಿನ ರೀಡಿಂಗಲ್ಲಿ ತಿಳಿಯೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ದಯವಿಟ್ಟು ಅಂಥವ್ರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನೋಡೋದ್ರಿಂದ ಅವ್ರಿಗೂ ಕೂಡ ಒಂದಷ್ಟು ಸಮಾಧಾನ ಆಗಿರಬಹುದು, ಹೀಲಿಂಗ್ ಆಗಿರಬಹುದು, ಮುಂದೇನಾಗುತ್ತೆ ಅನ್ನುವಂತಹ ವಿಚಾರಗಳು ಈಗಲೇ ತಿಳ್ಕೊಳ್ತಾರೆ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಐ ಆಮ್ ಪ್ರೊಟೆಕ್ಟೆಡ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಪ್ರತಿಯೊಬ್ಬರು ಕೂಡ ಯಾರು ವಿಡಿಯೋ ನೋಡ್ತಾ ಇದ್ದರೆ ಐ ಆಮ್ ಪ್ರೊಟೆಕ್ಟೆಡ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ನಿಮಗೆ ಬಹಳಷ್ಟು ಮಾನಸಿಕವಾಗಿ ನೋವು ಕೊಟ್ಟಂತಹ ವ್ಯಕ್ತಿ, ಸಿಕ್ಕಾಬಟ್ಟೆ ಆ ವ್ಯಕ್ತಿಗಳಿಗೆ ಸಿಟ್ಟು, ನಾನು ಹೇಳಿದ್ದೇ ಆಗಬೇಕು, ನಂದೇ ನಡಿಬೇಕು ಅನ್ನುವಂತಹ ಬುದ್ಧಿ, ಕ್ಯಾರೆಕ್ಟರ್ ಜಾಸ್ತಿ ಇದೆ. ಓಕೆ, ಆ ವ್ಯಕ್ತಿಗಳು ಒಂದಷ್ಟು ಸಿಟ್ಟಿನಿಂದ ಬಹಳಷ್ಟು ನಿಮಗೆ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಅವರ ಲೈಫು ಹೇಗಿದೆ ಅಂತ ಹೇಳಿದ್ರೆ ಸಡನ್ ಡಿಸಿಷನ್ ತೊಗೊಳ್ಳುವಂಥದ್ದು, ಬೇರೆಯವರ ನಿಮ್ಮೊಬ್ಬರು ಅಂತಲೇ ಅಲ್ಲ, ಬೇರೆಯವ್ರ ಮುಂದೆನೂ ಅಷ್ಟೇ ಎಲ್ಲ ಅಥಾರಿಟಿ ನನ್ನ ಕೈಯಲ್ಲೇ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಥಿಂಕ್ ಮಾಡುವಂಥದ್ದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಆರೆಂಜ್ ಕಲರ್ ಡ್ರೆಸ್ ಹಾಕಿರೋದ್ರಿಂದ ಸಿಟ್ಟು ಜಾಸ್ತಿ, ಕೋಪ ಜಾಸ್ತಿ. ಯಾರಂದ್ರಲ್ಲಿ ಅವ್ರ ಮುಂದೆ ನಿಮ್ಮನ್ನು ಶೇಮ್ ಮಾಡುವಂತಹ ರೀತಿಯಲ್ಲಿ ಮಾತಾಡೋದು ಅಂಥದ್ದು, ಅಥವಾ ನಾನು ಇರೋದೇ ಹಿಂಗೆ, ನೀವು ಏನಾದರೂ ಹೇಳಿ ಆ ವ್ಯಕ್ತಿಗಳಿಗೆ ನೀವೇನಾದರೂ ಹೇಳಿ, ನಾನು ಇರೋದೇ ಹೀಗೆ, ನಾನು ಹೇಳಿದ್ದೇ ಸರಿ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಇರ್ತಾರೆ. ಈ ವ್ಯಕ್ತಿ ಜೊತೆಗೆ ನಿಮ್ಮ ಒಡನಾಟ ಇದ್ರೂ ಕೂಡ ಈ ವ್ಯಕ್ತಿ ಯಾವ ರೀತಿ ನಿಮ್ಮ ಜೊತೆಗೆ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಒಂದಷ್ಟು ನೀವು ಇವ್ರು ಹೇಳ್ದಾಗೆ ಕೇಳ್ಕೊಂಡು ಹೋಗಬೇಕಾಗತ್ತೆ. ಎಲ್ಲ ಹಗ್ಗ ಕೊಟ್ಟು ಕಟ್ಟಿಸ್ಕೊಳ್ಳುವಂತಹ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ನಿಮ್ಮ ಮುಂದೆ ಇರ್ತಾರೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ.
ಒಂದಷ್ಟು ನಿಮಗೆ ಬಹಳಷ್ಟು ಹರ್ಟ್ ಆಗುವಂತಹ ರೀತಿಯಲ್ಲಿ ಮಾತಾಡುವಂಥದ್ದು. ನೀವೇ ಈ ವ್ಯಕ್ತಿ ವಿಚಾರದಲ್ಲಿ ಫ್ಲೆಕ್ಸಿಬಲ್ ಆಗಿರಬೇಕಾಗತ್ತೆ. ನೀನು ಏನು ಹೇಳಿದ್ರು ಓಕೆನೇ, ನಾನು ಸಹಿಸ್ಕೊಂಡಿರ್ತೀನಿ ಅನ್ನುವಂಥದ್ದು ನೀವೇನಾದರೂ ಫ್ಲೆಕ್ಸಿಬಲ್ ಆಗಿದ್ದರೆ ನೀವು ಇಂಥ ವ್ಯಕ್ತಿಗಳ ಜೊತೆಗೆ ಒಡನಾಟ ಇರಬಹುದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳ ಸ್ವಾರ್ಥಿ ರೀ ಈ ವ್ಯಕ್ತಿಗಳು. ಅವರ ಮನಸ್ಸಿನ ಮಾತುಗಳಾಗಿರಬಹುದು, ಅವರ ಮನಸ್ಥಿತಿಗಳಾಗಿರಬಹುದು, ಬಹಳಷ್ಟು ಸ್ವಾರ್ಥ ರೀತಿಯಲ್ಲಿ ಥಿಂಕ್ ಮಾಡುವಂಥದ್ದು, ಸ್ವಾರ್ಥ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಮಾಡ್ತಾರೆ ಈ ವ್ಯಕ್ತಿಗಳು. ಓಕೆ, ಅವರ ಅವಶ್ಯಕತೆಗೆ ನಿಮ್ಮನ್ನು ಬಳಸ್ಕೊಳ್ತಾರೆ. ಯಾವುದೇ ಒಂದು ಟೈಮ್ ಆಗಿರಲಿ, ಏನೇ ಆಗಿರಲಿ, ಅವರಿಗೆ ಗೊತ್ತು ನಿಮ್ಮನ್ನು ಹ್ಯಾಂಡಲ್ ಮಾಡೋದು ಅಥವಾ ನಿಮ್ಮ ವೀಕ್ನೆಸ್ ತುಂಬ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಫಿನಾನ್ಷಿಯಲಿ ಈ ವ್ಯಕ್ತಿಗೆ ಏನು ಅಂತ ಏನು ಅಂತ ಹೇಳಿದ್ರೆ, ಒಂದಷ್ಟು ಇದ್ದಂಥವ್ರೆ ಈ ವ್ಯಕ್ತಿ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ವ್ಯಕ್ತಿಗಳೇ ಆಗಿರೋದ್ರಿಂದ ನಾನೇ ಎಲ್ಲ, ನನ್ನ ಮುಂದೆ ನೀವೇನು ಚೆನ್ನಾಗಿ ಕಾಣಬಾರ್ದು, ನನ್ನ ಮುಂದೆ ನೀವು ಯಾವುದೇ ರೀತಿ ಒಂದಷ್ಟು ನಿಮ್ಮ ಲೈಫಲ್ಲಿ ಮುಂದೆ ಹೋಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಕಾಣಿಸ್ಕೊಳ್ತಾರೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಬಟ್ ಬೆಣ್ಣೆಂತೆ ಮಾತಾಡಿದ್ರೂ ಕೂಡ ಅದರಲ್ಲಿ ನಿಮ್ಮ ಜೊತೆಗೆ ಸ್ವಾರ್ಥತೆಗಳು ಹೆಚ್ಚಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು ನಾನು. ಓಕೆ, ಯಾರೇ ಆಗಿರಲಿ ಒಂದಷ್ಟು ತಾಳ್ಮೆ ತಗೊಳ್ಬೇಕು. ಆದರೆ ತೀರಾ ಅಂಥ ವ್ಯಕ್ತಿಗಳ ವಿಚಾರವಾಗಿ ತೀರಾ ಫ್ಲೆಕ್ಸಿಬಲ್ ಆಗುವಂಥದ್ದು, ತೀರಾ ತಲೆ ಕೆಡಿಸ್ಕೊಳ್ಳುವಂಥದ್ದು, ತೀರಾ ಅವರು ಹೇಳ್ದಾಗೆ ನಿಮ್ಮ ಲೈಫ್ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಳ್ಳುವಂಥದ್ದು. ಹೌದು, ಇವರು ನೋಡೋದಕ್ಕೆ ಅಟ್ರ್ಯಾಕ್ಟು, ಅಪರೂಪಕ್ಕೆ ಮಾತಾಡಿದ್ರೂ ಕೂಡ ಬಹಳಷ್ಟು ಬೇಗ ಸೋತು ಹೋಗಿಬಿಡ್ತೀರಿ, ಇಂಥ ವ್ಯಕ್ತಿಗಳ ವಿಚಾರವಾಗಿ ಸೋತು ಹೋಗಿಬಿಡ್ತೀರಿ ಅಂತಲೇ ಇಲ್ಲಿ ತೋರಿಸುತ್ತೆ ನನಗೆ. ಓಕೆ, ಇಲ್ಲಿ ಇಂಥ ವ್ಯಕ್ತಿಗಳನ್ನು ಬ್ರೂಮ್ ಮಾಡಬೇಕಾಗತ್ತೆ, ಅಂದರೆ ನಿಮ್ಮ ಲೈಫಿಂದ ಒಂದಷ್ಟು ದೂರ ಇಡಬೇಕಾಗತ್ತೆ ಅನ್ನುವಂತಹ ಪರಿಸ್ಥಿತಿನ ನೀವು ಇಲ್ಲಿ ನೋಡಬಹುದು. ಒಂದಷ್ಟು ಈ ವ್ಯಕ್ತಿಗಳನ್ನು ನಿಮ್ಮ ಜೀವನದಿಂದ ದೂರ ಇಡಿ ಅನ್ನುವಂತಹ ಒಂದು ಸೂಚನೆ ಇಲ್ಲಿ ರೀಡಿಂಗ್ ಮೂಲಕ ತೋರಿಸ್ತಾ ಇದೆ. ಅಂದರೆ ಎಂಟರ್ಟೈನ್ ಮಾಡೋದಕ್ಕೆ ಹೋಗಬೇಡಿ. ಹೌದು, ಈ ಹಿಂದೆ ಈ ವ್ಯಕ್ತಿಗಳು ಬಹಳಷ್ಟು ನಿಮ್ಮ ಮನಸ್ಸಿಗೆ ನೋವು ಮಾಡಿದಂಥದ್ದಾಗಿರ್ಬೋದು, ಈ ಹಿಂದೆ ಬಹಳಷ್ಟು ಕಠೋರವಾಗಿ ನಿಮ್ಮನ್ನು ನಡೆಸ್ಕೊಂಡಿದ್ದಾರೆ ಇವರು. ಬಟ್ ಆದರೆ ನೀವು ಯಾವತ್ತೂ ಈ ವ್ಯಕ್ತಿಯನ್ನು ದೂರ ತಳ್ತೀರಿ, ಅಂದರೆ ಈ ವ್ಯಕ್ತಿಯ ಇದ್ರೂ ಕೂಡ ಇಲ್ಲದೇ ಇರುವಂತಹ ರೀತಿಯಲ್ಲಿ ಟ್ರೀಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ವ್ಯಕ್ತಿಗೆ ಜಾಸ್ತಿ ಎಂಟರ್ಟೈನ್ ಮಾಡದೇ ಇರುವಂಥದ್ದಾಗಿರಬಹುದು, ಈ ವ್ಯಕ್ತಿಯನ್ನು ಇಗ್ನೋರ್ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಒಂದಷ್ಟು ಸಮಾಧಾನ ಸಿಗುತ್ತೆ. ಹಾಗೆ ಇಲ್ಲಿ ನೋಡಿ, ಇಂಥ ಎಷ್ಟೇ ಹರ್ಟ್ ಮಾಡಿದಾಗಿರ್ಬೋದು, ಅಥವಾ ನಿಮ್ಮ ಲೈಫ್ನ ಎಷ್ಟೇ ಹಾಳು ಮಾಡಿದಂಥದ್ದಾಗಿರ್ಬೋದು, ನಿಮ್ಮನ್ನು ಎಷ್ಟೇ ಬಳಸ್ಕೊಂಡಂಥ ಆಗಿರಬಹುದು, ಆದರೂ ಕೂಡ ಇಂಥ ವ್ಯಕ್ತಿಗಳ ಮೇಲೆ ಹೋಪ್ ಇಟ್ಕೊಂಡಿದ್ದೀರಲ್ವಾ, ಅದು ನಿಮ್ಮ ಮೂರ್ಖತನನೇ ಅಂತಲೇ ಹೇಳ್ಬಹುದು. ಸೊ ದಯವಿಟ್ಟು ಇಂಥ ವ್ಯಕ್ತಿಗಳ ವಿಚಾರವಾಗಿ ಎಂಟರ್ಟೈನ್ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಅನ್ನೋದೇ ಇಲ್ಲಿ ನಾನು ಹೇಳ್ಬೋದು. ಸೊ ಇವ್ರನ್ನ ನಿಮ್ಮ ಲೈಫಿಂದ ಹೊಡೆದು ಹೊರಗಡೆ ಹಾಕಿದ್ರೆ, ಅಥವಾ ನಿಮ್ಮ ಲೈಫಿಂದ ಜಾಸ್ತಿ ಎಂಟರ್ಟೈನ್ ಮಾಡ್ದಲೇ ಇವರಿಂದ ಒಂದಷ್ಟು ಅಂತರ ಪಡ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಆಪ್ಷನ್ಸ್ಗಳು ಜಾಸ್ತಿ. ಬಟ್ ಆದರೆ ಅವರು ಬಹಳಷ್ಟು ಸಫರ್ ಪಡುವಂತಹ ಸಾಧ್ಯತೆ ಇದೆ. ನೀವು ಯಾವಾಗ ಈ ವ್ಯಕ್ತಿಯಿಂದ ದೂರ ಇರ್ತೀರಿ, ಈ ವ್ಯಕ್ತಿಯಿಂದ ಎಂಟರ್ಟೈನ್ ಮಾಡದೆ ಒಂದಷ್ಟು ಅಂತರಗಳನ್ನು ಪಡ್ಕೊಳ್ತೀರಿ, ಇವರ ಹಠ ಸಿಟ್ಟುಗಳು ಬಹಳಷ್ಟು ಮಂಕಿಗೆ ತಿರುಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಇವರ ಅಹಂ ಇವರನ್ನೇ ತಿನ್ನುತ್ತೆ ಅಂತಲೇ ತೋರಿಸುತ್ತೆ. ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದು ರೀತಿ ಕಾಯಿಲೆ ಬಿದ್ದಿರುವಂತಹ ರೀತಿಗೆ ಹೋಗ್ತಾರೆ. ಬಟ್ ಕಾಯಿಲೆ ಎಲ್ಲಿ ಅಂತ ಹೇಳಿದ್ರೆ ಅದು ಏನೇ ತೋರಿಸಿದ್ರು ಕೂಡ ಅದು ಇವ್ರಿಗೆ ಕಾಯಿಲೆ ರೂಪದಲ್ಲಿ ಇರೋದಿಲ್ಲ. ಏಕೆಂದರೆ ಇವರು ಮಾಡಿದಂತಹ ಕರ್ಮಗಳು, ನೀವು ಎಷ್ಟು ದೂರ ಇರ್ತೀರಿ, ಈ ವ್ಯಕ್ತಿಯಿಂದ ದೂರ ಆಗ್ತೀರಿ, ಹಾಗಂತ ಈ ವ್ಯಕ್ತಿಗೆ ಶಾಪ ಹಾಕೋದಾಗಿರಲಿ, ಈ ವ್ಯಕ್ತಿಗೆ ಬೈಯೋದಾಗಿರಲಿ ಏನೂ ಮಾಡಬೇಡಿ. ಇವ್ರು ಏನೇ ಮಾಡಿದ್ರೂ ಕೂಡ ದೂರ ಇರಿ. ನೀವು ನಿಮ್ಮ ತನನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಹೋಗಬೇಡಿ. ಯಾರೇ ಆಗಿರಲಿ, ಯಾವ ವಿಚಾರದಲ್ಲಿ ನೀವು ಈ ರೀಡಿಂಗ್ಸ್ಗಳನ್ನ ನೀವು ನೋಡ್ತಾ ಇರ್ಬೋದು, ಏನೇ ಆಗಿದ್ರೂ ಕೂಡ ನೀವು ನಿಮ್ಮ ತನನ ಬಿಟ್ಕೊಡ್ಬಾರ್ದು. ನೀವು ಯಾವುದಕ್ಕೆ ಕಮ್ಮಿ ಇದ್ದೀರಿ? ನೀವು ಎಲ್ಲರ ಸಮಾನಂತೆ ಇದ್ದೀರಿ. ಅವ್ರ ಹತ್ರ ಏನೇ ಇರ್ಬೋದು, ಏನೇ ಇಲ್ಲದೆ ಇರ್ಬೋದು, ಅವ್ರು ಅಟ್ರಾಕ್ಟಿವ್ ಆಗಿರ್ಬೋದು, ಮಾತಿನ ಚಾಕಚಕ್ಯತೆ ಎಲ್ಲ ಗೊತ್ತಿರ್ಬೋದು, ಹಾಗೆ ಏನೋ ಹಠಮಾರಿ ಅಥವಾ ಸಿಟ್ಟು ಜಾಸ್ತಿ ಇದೆ ಅಂತ ಹೇಳಿ ನೀವು ಯಾಕೆ ಬೆಂಡವಾಗ್ತೀರಿ? ನೀವು ಇಂಥ ವ್ಯಕ್ತಿಗಳಿಗೆ ಎಂಟರ್ಟೈನ್ ಮಾಡ್ದಲೆ ಒಂದು ತೂಕದಲ್ಲಿ, ಅಂದರೆ ಒಂದು ಅಂತರದಲ್ಲಿ ನೀವೇನಾದರೂ ಇದ್ದಾಗ ನಿಮಗೆ ಅವಕಾಶಗಳು ಜಾಸ್ತಿ.
ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವಕಾಶಗಳು, ಆಪ್ಷನ್ಸ್ಗಳು ಜಾಸ್ತಿ ಇದೆ. ಹಾಗೆ ಇದನ್ನು ಬಿಟ್ಟರೆ ಬೆಟರ್ ಲೈಫು ನನ್ನಲ್ಲಿದೆ, ಬೆಟರ್ ಏನಿದೆ, ಬೆಟರ್ ಜೀವನ ಶೈಲಿಗಳು ಕೂಡ ಬದಲಾಗುವಂಥದ್ದಿದೆ, ಬೆಟರ್ ವ್ಯಕ್ತಿಗಳು ನಿಮಗೆ ಸಿಗುವಂಥದ್ದು ಸಾಧ್ಯತೆಗಳಿದೆ. ಬಟ್ ಆದರೆ ಇವ್ರನ್ನ ನೀವು ಯಾವಾಗ ಅವಾಯ್ಡ್ ಮಾಡುವಂಥದ್ದು, ಹರ್ಟ್ ಆದರೂ ಕೂಡ ಮಾತನಾಡ್ಕೊಂಡು ಕುತ್ಕೊಳ್ಳುವಂಥದ್ದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯಾವಾಗ ನೀವು ಇವರಿಂದ ದೂರ ಆಗ್ತೀರಿ, ಇವರು ಎಷ್ಟೇ ನಿಮಗೆ ನೋವು ಮಾಡಿದಾರಲ್ಲ ಅದ್ರ 10ರಷ್ಟು ಇವರು ನೋವು ತಿಂತಾರೆ ಅಂತ ಹೇಳಿ ತೋರಿಸುತ್ತೆ. ಇವರಿಗೆ ಈ ಕರ್ಮದ ಅನುಸಾರವಾಗಿ ನಾನಿಲ್ಲಿ ರೀಡಿಂಗ್ನ ನೋಡೋದಾದರೆ ಇವರಿಗೆ ಇವ್ರ ಜೊತೆಲಿ ಇರೋರೇ ಬೆನ್ನಿಗೆ ಚೂರಿ ಹಾಕುವಂಥದ್ದು, ಹಾಗೆ ನೈಸಲ್ಲಿದ್ದು ಇವರಿಗೆ ಮಾನಸಿಕವಾಗಿ ನೋವು ಕೊಡುವಂಥದ್ದು. ಇಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ವ್ಯಕ್ತಿಗಳಂತ ಹೇಳಿದ್ರೆ ಬೆಡ್ ರಿಡನ್ ಆದಂತಹ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಮುಂದೆ ಏನು ಮಾಡಬೇಕು ಅನ್ನುವಂತಹ ಸ್ಟೆಪ್ಪೇ ಮುಂದೆ ಇಡೋದಕ್ಕಾಗೋದಿಲ್ಲ. ಬಿಕಾಸ್ ಇವ್ರ ಹಠ, ಸಿಟ್ಟು, ಇವರ ಅಹಂ, ಸ್ವಾರ್ಥತನ ಇವ್ರನ್ನೇ ತಿನ್ನತ್ತೆ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗಬಹುದು. ಓಕೆ, ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ, ನಿಮಗಾಗಿ ಏನು ಮೆಸೇಜ್ ಕೊಡ್ತಾ ಇದೆ ಯೂನಿವರ್ಸ್ ನೋಡೋಣ. ಇಲ್ಲಿ ಥಾಟ್ಸ್, ನೀವು ಇವ್ರನ್ನ ಇಗ್ನೋರ್ ಮಾಡಿ ಅಥವಾ ಇವ್ರನ್ನ ದೂರ ತಳ್ಳಿದಾಗ ಇವ್ರ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸಬೇಕಾಗತ್ತೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಇವ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡುವಂಥದ್ದು, ಇವ್ರ ಬಗ್ಗೆ ಮಾನಸಿಕವಾಗಿ ಕುಗ್ಗುವಂಥದ್ದು ಯೋಚನೆ ಮಾಡಿ ಇದನ್ನೆಲ್ಲನೂ ಕೂಡ ನೀವು ನಿಲ್ಲಿಸಬೇಕಾಗತ್ತೆ ಅನ್ನುವಂತಹ ಸೂಚನೆ ಇಲ್ಲಿ ಯೂನಿವರ್ಸಿಂದ ಕೊಡ್ತಾ ಇದೆ ಅಂತ ಹೇಳಬಹುದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ನಿಮಗೆ ಮಾನಸಿಕವಾಗಿ ಬಹಳಷ್ಟು ನೋವು ಕೊಟ್ಟಂತಹ ವ್ಯಕ್ತಿ ಪಶ್ಚಾತ್ತಾಪ ಪಡ್ತಾರಾ? ಅವರ ಲೈಫಲ್ಲಿ ನಿಮ್ಮ ಬೆಲೆ ಆಗಿರಬಹುದು, ನಿಮ್ಮ ಬಗ್ಗೆ ಆಗಿರಬಹುದು, ಯೋಚನೆ ಮಾಡ್ತಾರಾ? ಓಕೆ, ಪೆಂಟಿಕಲ್ಸ್. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವ್ರಿಗೆ ಹೇಗೆ ಅಂತ ಹೇಳಿದ್ರೆ ಸ್ಥಿರ ಮನಸ್ಥಿತಿ ಇಲ್ಲ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಅವಕಾಶ ಬಂದ ಕೂಡಲೇ ನಿಮ್ಮನ್ನು ಇಗ್ನೋರ್ ಮಾಡಿದಂಥದ್ದಾಗಿರಬಹುದು. ಬಹಳಷ್ಟು ಚಂಚಲ ಮನಸ್ಥಿತಿ ಅಂತ ವ್ಯಕ್ತಿ 4 ಕಾಸು ಕಂಡಿದ್ದ ಕೂಡಲೇ ಅಥವಾ ಏನಾದರೂ ಒಂದು ಹೊಸದು ಕಂಡಿದ್ದ ಕೂಡಲೇ ನಿಮ್ಮನ್ನು ಚೀಪಾಗಿ ಟ್ರೀಟ್ ಮಾಡುವಂಥದ್ದು, ಅಥವಾ ಮೈಂಡ್ ಬೇರೆ ಕಡೆ ಡೈವರ್ಟ್ ಆದಾಗ, ಓಕೆ, ನನ್ನ ಲೈಫ್ ತುಂಬ ಲಕ್ಸುರಿ ಆಗಿದೆ, ನನ್ನ ಲೈಫ್ ತುಂಬಾ ಚೆನ್ನಾಗಿದೆ, ನನಗೆ ಯಾಕೆ ಬೇಕು ಈಗ ಅನ್ನುವಂತಹ ಮನಸ್ಥಿತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ಅವ್ರ ಪರ್ಸ್ನಲ್ ಲೈಫಲ್ಲಿ ಒಂದಷ್ಟು ಅವಕಾಶಗಳು ಇರ್ಬೋದು. ಬಟ್ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಕನೆಕ್ಷನಲ್ಲೇ ಇಟ್ಕೊಂಡಿರ್ತಾರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋವಂಥದ್ದಾಗಿರ್ಬೋದು. ಬಿಟ್ಟು ದೂರ ಹೋಗುವಂಥದ್ದು ಯಾವುದು ತೋರಿಸ್ತಾ ಇಲ್ಲ ಇಲ್ಲಿ. ನಿಮ್ಮನ್ನು ಆಗಾಗ ಮೆಸೇಜಸ್ ಮಾಡುವಂಥದ್ದು, ಮಾತನಾಡುವಂಥದ್ದು, ಕೇರಿಂಗ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಬಟ್ ಅದರಿಂದ ನೀವು ಬಹಳಷ್ಟು ಈ ವ್ಯಕ್ತಿಯೊಂದಿಗೆ ಯಾಮಾರ್ತೀರಿ ಅಂತ ಹೇಳಿ. ಹೌದು, ನಿಮಗೆ ಹರ್ಟ್ ಮಾಡಿದರೆ, ನಿಮ್ಗೆ ಇಂಥ ವ್ಯಕ್ತಿಗಳಿಂದ ಮಾನಸಿಕವಾಗಿ ನೋವಿದೆ. ಬಟ್ ಆದರೆ ಇವ್ರು ಹೆಂಗೆ ಪ್ಯಾಚಪ್ ಮಾಡಿಬಿಡ್ತಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ, ಸಡನ್ನಾಗಿ ಮಾತನಾಡುವಂಥದ್ದಾಗಿರ್ಬೋದು, ನಿಮ್ಮನ್ನು ಏನೋ ಅವ್ರ ಲೈಫ್ ಬಗ್ಗೆ, ಅವರ ಪರ್ಸ್ನಲ್ ವಿಚಾರದ ಬಗ್ಗೆ ಥಿಂಕ್ ಮಾಡುವಂಥದ್ದಾಗಿರ್ಬೋದು, ಅವ್ರ ಬಗ್ಗೆ ಪ್ರತಿ ಸಲ ಹೇಳ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ಮೈಂಡ್ ಡೈವರ್ಟ್, ಮ್ಯಾನಿಪುಲೇಷನ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ಹೇಗೆ ಬೇಕಾದರೂ ಅವರು ಡೈವರ್ಟ್ ಮಾಡುವಂತಹ ಸಾಧ್ಯತೆಗಳು. ಬಿಕಾಸ್ ಎಮೋಷ್ನಲಿ ಇವರು ನಿಮಗೆ ಬಹಳಷ್ಟು ಬೇಗ ಹತ್ತಿರ ಆಗುವಂಥದ್ದು. ಹಾಗೆ ಇವರು ಮಾತನಾಡುವಂತಹ ರೀತಿಗಳು ಏನಿದೆಯಲ್ಲ ಅದು ಕೂಡ ಬೇಗ ಕನೆಕ್ಟ್ ಆಗೋಗ್ಬಿಡ್ತೀರಿ ನೀವು. ಇವ್ರನ್ನ ಬಿಟ್ಟು ದೂರ ಹೋಗೋದಕ್ಕಾಗೋದಿಲ್ಲ. ಹಾಗೆ ಬೇಗನೆ ಯಾಮಾರ್ತೀರಿ ಅಂತಲೂ ನಾನಿಲ್ಲಿ ನೋಡಬಹುದು. ಬಹಳಷ್ಟು ಜನ ಹೇಳಿದರು ನಿಮಗೆ ಇಂಥವ್ರ ಸವಾಸ ಬೇಡ, ಯಾಕೆ ಬೇಕು, ಸ್ವಲ್ಪ ಅವಾಯ್ಡ್ ಮಾಡು, ನೀನಿಲ್ಲಾಂದರೆ ನಿನ್ನ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಳ್ತೀಯಾ, ದುಡುಕ್ತಿದ್ಯಾ, ಇದೆಲ್ಲನೂ ಕೂಡ ಹೇಳಿದರು ನಿಮಗೆ. ಬಟ್ ಆದರೆ ದುಡುಕಿ ಇವರ ಮಾತುಗಳಿಗೆ ಯಾಮಾರಿ ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಬಹಳಷ್ಟು ಹೊಡೆತಗಳನ್ನು ನೀವೇ ತಗೊಳ್ತಾ ಇದ್ದೀರಿ ಅಂತಲೇ ಹೇಳುತ್ತಿಲ್ಲಿ. ಸೊ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನನಗೆ ಈ ವಿಡಿಯೋದಲ್ಲಿ ಹೇಳೋದಾದರೆ, ಅಥವಾ ಈ ರೀಡಿಂಗ್ ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಅವಕಾಶಗಳು ಅಥವಾ ಸಂತೋಷದ ಸಮಯದಲ್ಲೂ ಕೂಡ ನಿಮ್ಮನ್ನು ಎಳ್ಕೊಳ್ತಾರೆ. ಅಂದರೆ ಅವ್ರ ಲೈಫಲ್ಲಿ ಏನು ನಡೀತಿದೆ, ಏನಿಲ್ಲ, ನಿಮ್ಗೆ ಹರ್ಟ್ ಆಗಿರ್ಬೋದು, ಅಥವಾ ನಿಮ್ಮನ್ನು ತಡೀತಾ ಇರ್ಬೋದು, ಅಥವಾ ನಿಮ್ಮನ್ನು ಏನೋ ಒಂಥರ ಅವಾಯ್ಡ್ ರೀತಿ ಮಾಡಿರ್ಬೋದು. ಬಟ್ ಆದರೆ ಈ ವ್ಯಕ್ತಿ ನಿಮ್ಮಿಂದ ಬಿಟ್ಟು ದೂರ ಹೋಗ್ತಾ ಇಲ್ಲ.
ಹೇಗೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಮತ್ತೆ ಮತ್ತೆ ಇರುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರೆ. ಸೊ ನಾನು ಮೇಜರಾಗಿ ನೋಡೋದ್ರಲ್ಲಿ ಹರ್ಮಿಟ್ ಕಾರ್ಡ್ ಔಟ್ಕಮ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಒಂದಷ್ಟು ಅರ್ಥ ಆಗಲ್ಲ. ಪೇಜ್ ಬಂದಿದೆ, ಫೂಲ್ ಕಾರ್ಡ್ ಬಂದಿರೋದ್ರಿಂದ ಇವ್ರು ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈಗ ಇಂಟೆನ್ಷನಲಿ ನಿಮಗೆ ಹರ್ಟ್ ಮಾಡುವಂಥದ್ದು ಬೇರೆ, ಇಂಟೆನ್ಷನಲ್ಲಿ ನಿಮ್ಮನ್ನು ಹಾಳು ಮಾಡಬೇಕು ಈ ಥರದ್ದೆಲ್ಲ ಥಿಂಕ್ ಮಾಡೋದು ಬೇರೆ. ಬಟ್ ಆದರೆ ಈ ವ್ಯಕ್ತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಂಟೆನ್ಷನಲ್ಲ ಆಗಲಿ ಅಥವಾ ಇವರು ಮಾಡಲೇಬೇಕು ನಿಮ್ಗೆ ಹರ್ಟ್ ಮಾಡಲೇಬೇಕು ಅನ್ನುವಂತಹ ತಪ್ಪುಗಳನ್ನು ಇವರು ಮಾಡ್ತಾ ಇಲ್ಲ ಅಂತಲೇ ಹೇಳಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ನಿಮ್ಮಿಂದ ದೂರ ಆದಮೇಲೆ ಅಥವಾ ನಿಮ್ಗೇನೇ ಒಂದು ನೋವು ಕೊಟ್ಟರು ಕೂಡ ಸೈಲೆಂಟಾಗಿದ್ದಾಗ ಒಂದಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಮಾಡಿದ ತಪ್ಪೋ, ನಾನು ಯಾಕೆ ಹೀಗೆ ಮಾಡಿಬಿಟ್ಟೆ, ಈ ಥರದ್ದೆಲ್ಲ ಒಂದಷ್ಟು ಸಫರ್ ಪಡ್ತಾರೆ. ಸೊ ಇವರು ಚಂಚಲತನಕ್ಕೆ ಅಥವಾ ಇವ್ರು ಮಾಡ್ತಿರುವಂತಹ ಬೇಜವಾಬ್ದಾರಿತನಕ್ಕೆ ನಿಮ್ಗೆ ಬಹಳಷ್ಟು ಹರ್ಟ್ ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ ಇಲ್ಲಿ. ಸೊ ಈ ವ್ಯಕ್ತಿಯ ವಿಚಾರವಾಗಿ ನನ್ನ ಕರ್ಮದ ಅನುಸಾರವಾಗಿ ನಾನು ನೋಡೋದಕ್ಕೆ ಹೋದರೆ, ಈ ವ್ಯಕ್ತಿ ನಿಮ್ಗೆ ಎಷ್ಟೇ ಹರ್ಟ್ ಮಾಡಿರ್ಬೋದು, ಏನೇ ಆಗಿರ್ಬೋದು, ದುಡುಕಿ ಮಾಡಿರುವಂಥದ್ದು ಆಗಿರ್ಬೋದು, ಅಥವಾ ನೀವು ಕೂಡ ಈ ವ್ಯಕ್ತಿ ಬಹಳಷ್ಟು ಹರ್ಟ್ ಮಾಡ್ತಿದ್ದಾರೆ, ದೂರ ಇದ್ದು ಬಿಡೋಣ ಅಂತ ಹೇಳಿದ್ರೆ, ಅದು ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಸಿಚುವೇಶನ್ನಲ್ಲಿ ಅಥವಾ ಈ ವ್ಯಕ್ತಿನೇ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ವ್ಯಕ್ತಿ ನಿಮ್ಗೆ ಏನೇ ಹರ್ಟ್ ಮಾಡಿದ್ರು, ಏನೇ ನೋವು ಕೊಟ್ಟಿದ್ರು ಕೂಡ ಅವರು ಮಾಡಿದಂತಹ ತಪ್ಪಿಗೆ ಅವರ ಮನಸ್ಸಿನಲ್ಲೇ ಕೊರಗ್ತಾರೆ, ಕ್ಷಮೆನ ಕೇಳ್ಕೊಳ್ತಾರೆ. ಬಟ್ ಆದರೆ ನಿಮ್ಮ ಮುಂದೆ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಇಮಿಡಿಯೇಟಾಗಿ ಬದಲಾಗುವಂತಹ ಸಾಧ್ಯತೆ ಈ ವ್ಯಕ್ತಿಯಲ್ಲಿ ನೀವು ನೋಡಬಹುದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮಗೆ ಬಹಳಷ್ಟು ನೋವು ಕೊಟ್ಟಂತಹ ವ್ಯಕ್ತಿ ಪಶ್ಚಾತ್ತಾಪ ಪಡ್ತಾರಾ? ಆ ವ್ಯಕ್ತಿಗೆ ಕರ್ಮ ಕಾಡ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರುತ್ತೆ, 8 ಆಫ್ ಪೆಂಟಿಕಲ್ಸ್ ಬಂದಿರುತ್ತೆ, 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ವ್ಯಕ್ತಿ ಮಾತನಾಡದಂತೆ ಇರೋದು ಬಹಳಷ್ಟು ಕಷ್ಟ. ಇವರು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಮುಂದೆ ಬಹಳಷ್ಟು ಕಮಿಟ್ಮೆಂಟ್ಗಳನ್ನ ಕೊಡ್ತಾರೆ. ಹಾಗಿರಬೇಕು, ಹೀಗಿರಬೇಕು, ಹೀಗಿದ್ದೀವಿ, ಏನೋ ಇವರೇ ನಿಮ್ಮ ಜೀವನದಲ್ಲಿ ಬಹಳಷ್ಟು ಇದ್ದೇ ಬಿಡ್ತಾರೇನೋ, ಅಥವಾ ಇವ್ರು ಹೇಳೋದನ್ನೆಲ್ಲ ನಂಬಿಡಬೇಕು ನಾನು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾರೆ. ಬಟ್ ಆದರೆ ಹೇಳಿದ ತಕ್ಕನಲ್ಲಿ ನಡೆಯೋದು ಬಹಳಷ್ಟು ಕಷ್ಟಗಳಿದೆ. ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ನೀವು ಇವ್ರನ್ನ ಬಹಳಷ್ಟು ಹಚ್ಕೊಳ್ತಿರೋ ಹೊರತು ಈ ವ್ಯಕ್ತಿ ಬಹಳಷ್ಟು ಮನಿ ಮೈಂಡೆಡ್, ಹಣಕಾಸಿನ ವಿಚಾರಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಡುವಂತಹ ವ್ಯಕ್ತಿ. ಈ ವ್ಯಕ್ತಿಯಿಂದ ನೀವೇನಾದರೂ ಹಣದ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀರಿ ಅನ್ನೋದಾದರೆ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ಯಾಕೆ ಅಂತ ಹೇಳಿದ್ರೆ, ಇವರು 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸನ್ನು ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಅವರ ಫ್ಯೂಚರಲ್ಲಿ ಅವರ ಗೋಲ್ನ ರೀಚ್ ಆಗೋದಕ್ಕಾಗಿರ್ಬೋದು, ಅಥವಾ ಅವರು ಮುಂದೆ ಹೋಗೋದಕ್ಕಾಗಿರಬಹುದು, ಅವರು ಒಂದಷ್ಟು ಬಳಸ್ಕೊಳ್ತಾರೆ ನಿಮ್ಮನ್ನು ಅಂತಲೇ ಹೇಳ್ಬೋದು. ಬಟ್ ಆದರೆ ಮನಿ ಮೈಂಡ್ ಇರುವಂತಹ ವ್ಯಕ್ತಿ ಇವರಾಗಿದ್ದಾರೆ. ನಿಮ್ಮಿಂದ ಏನಾದರೂ ಸಿಗುತ್ತಾ, ಅಥವಾ ನಿಮ್ಮಿಂದ ಏನಾದರೂ ನಾನು ಪಡ್ಕೊಳ್ಬೋದಾ, ಅಥವಾ ಅವರಿಂದ ನಿಮ್ಗೆ ಏನಾದರೂ ಆಗತ್ತೆ ಅನ್ನೋದಾದರೆ ನೋ ವೇ. ಅವರು ಬಹಳಷ್ಟು ಸ್ಟ್ರಗಲ್ ಪಟ್ಟಂತಹ ವ್ಯಕ್ತಿ, ಹಣಕಾಸಿನ ವಿಚಾರಕ್ಕೆ ಬಹಳಷ್ಟು ಒತ್ತು ಕೊಡುವಂತಹ ವ್ಯಕ್ತಿಯಾಗಿರೋದ್ರಿಂದ ಬಹಳಷ್ಟು ಸ್ವಾರ್ಥಿ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ. ಬಹಳಷ್ಟು ವಿಚಾರಗಳು ನಿಮ್ಮಿಂದ ಎಲ್ಲ ಪಡೆದುಕೊಳ್ತಾರೆ. ಬಟ್ ಆದರೆ ಮನಸ್ಸಿನಲ್ಲಿ ಬಹಳಷ್ಟು ವಿಚಾರಗಳನ್ನು ತುಂಬಿಟ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಬಹಳಷ್ಟು ನಿಮ್ಮಿಂದ ಏನಾದರೂ ಲಾಭ ಇದ್ದರೆ ಮಾತ್ರ ಆ ವ್ಯಕ್ತಿ ನಿಮಗೆ ಅಟೆನ್ಷನ್ ಕೊಡ್ತಾರೆ. ಓಕೆ, ಇಲ್ಲಿ ಅವರ ಮುಂದಿನ ಲೈಫಿಗೆ ಹೇಗಿರಬೇಕು ನೋಡಿ, ನಿಮ್ಮ ಲೈಫ್ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ, ಅಥವಾ ಇನ್ನೊಂದು ಮತ್ತೊಂದು, ಅಥವಾ ಅವ್ರಿಗೂ ನಮ್ಮ ಮೇಲೆ ಸ್ವಲ್ಪ ಕನ್ಸರ್ನ್ ಇದೆಯಾ ಅಂತ ಹೇಳೋದಾದರೆ ನೋ ವೇ. ಅವ್ರ ಟೈಮ್ಗೆ ಹೇಗೆ ಬೇಕೋ ಆ ರೀತಿ ಮಾತಾಡ್ತಾರೋ ಹೊರತು ಅವರ ಕೆಲಸದಾಗಿರ್ಬೋದು, ಅಥವಾ ನೀವು ಅವರ ಬಗ್ಗೆ ತಲೆ ಕೆಡಿಸ್ಕೊಂಡ ರೀತಿಯಲ್ಲಿ ಆ ವ್ಯಕ್ತಿಗಳು ಇರೋದಿಲ್ಲ. ಬಹಳಷ್ಟು ಸ್ವಾರ್ಥಿ ವ್ಯಕ್ತಿಗಳು. ನಿಮ್ಮ ಹತ್ರ ಏನಾದರೂ ಆಗೋದಿದ್ರೆ ಮಾತ್ರ ನಿಮಗೆ ಅಟೆನ್ಷನ್ ಕೊಡ್ತಾರೆ. ಹಾಗೆ ಇವರು ಅವರಿಂದ ನಿಮಗೆ ಲಾಭಗಳು ಬರೋದಕ್ಕಿಂತ ನಿಮ್ಮಿಂದ ಲಾಭಗಳು ಪಡೆದುಕೊಂಡು ಈ ವ್ಯಕ್ತಿ ಒಂಥರ ಹೇಗೆ ಅಂತ ಹೇಳಿದ್ರೆ,
ಸಮಯ ಸಾಧಕರು ಅನ್ನುವಂತಹ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವರು ನಿಮಗೆ ಗೊತ್ತಿಲ್ಲದೆ ನಾವು ಹರ್ಟ್ ಮಾಡ್ತಾ ಇರೋದಕ್ಕೆ ಅಥವಾ ನಿಮ್ಮನ್ನು ಬಳಸ್ಕೊಳ್ತಾ ಇರೋದಕ್ಕೆ, ನಿಮ್ಮಿಂದ ಏನಾದರೂ ಪಡೆದುಕೊಳ್ತಾ ಇದ್ದಾರೆ ಅನ್ನೋದಾದರೆ ಅವ್ರಿಗೆ ಕರ್ಮ ಏನು ಹೇಳುತ್ತೆ ಅನ್ನೋದಾದರೆ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲಸದ ಒತ್ತಡಗಳು ಜಾಸ್ತಿ ಅಂತ ಹೇಳಿ. ಅವ್ರು ಏನು ಬಿಸ್ನೆಸ್ಸೋ ಅಥವಾ ಕೆಲಸನೋ ಏನು ಮಾಡ್ತಾ ಇದ್ದಾರಲ್ವ, ಆ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ, ಟೆನ್ಷನ್ಸ್ಗಳು ಜಾಸ್ತಿ. ಹಾಗೆ ಅವ್ರಿಗೆ ಹಿಂದೆ ಯಾರೆಲ್ಲ ಹೊಗಳಿದ್ರೋ ಅವರಿಂದನೇ ಅವ್ರಿಗೆ ತೆಗಳುವಂತಹ ಸಾಧ್ಯತೆಗಳು ಜಾಸ್ತಿ. ನೋಡಿ, ಕರ್ಮ ಯಾವಾಗಲೂ ನಮ್ಮ ಬೆನ್ನ ಹಿಂದೆನೇ ಇರುತ್ತೆ. ಅವ್ರು ನಿಮ್ಗೆ ಏನೇ ಹರ್ಟ್ ಮಾಡಿರ್ಬೋದು, ನಿಮ್ಮಿಂದ ಏನೇ ಪಡೆದಿರ್ಬೋದು, ನಿಮ್ಮಿಂದ ಹಣ ಲಾಸ್ ಆಗಿರ್ಬೋದು, ನೀವು ತುಂಬ ಖರ್ಚು ಮಾಡ್ಕೊಂಡಿರ್ಬೋದು ಇಂಥ ವ್ಯಕ್ತಿ ವಿಚಾರವಾಗಿ. ಸೊ ಇವರಿಗೆ ಪಾಪ ಪ್ರಜ್ಞೆ ಯಾವಾಗ ಕಾಡುತ್ತೆ ಗೊತ್ತಾ, ಇವರಿಗೆ ಕೆಲವು ಅವಕಾಶಗಳು ಇವ್ರ ಜೀವನದಲ್ಲಿ ಇರುತ್ತೆ. ಅದು ಕ್ಲೋಸ್ ಆದಾಗ, ಅವಕಾಶಗಳ ಬಾಗಿಲು ಮುಚ್ಚಿದಾಗ, ಒಂದಷ್ಟು ಸಫರ್ ಪಟ್ಟಾಗ, ಆಗ ಕೆಲವೊಂದು ಸಲ ನಿಮ್ಮ ಬೆಲೆ ಗೊತ್ತಾಗುವಂಥದ್ದು. ಅಥವಾ ಅದರಲ್ಲೂ ಕೂಡ ಇವರು ಏನು ಮಾಡ್ತಾರೆ, ಆ ಟೈಮ್ಗೆ ಏನಾಗಬೇಕು ಆ ವಿಚಾರವಾಗಿ ಮಾತನಾಡುವಂಥದ್ದು, ಈ ರೀತಿ ನಿಮಗೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಕೆಲಸದಲ್ಲಿ ಬಹಳಷ್ಟು ಒತ್ತಡಗಳನ್ನು ಇವರು ಅನುಭವಿಸುವಂತಹ ಸಾಧ್ಯತೆಗಳು, ಬಹಳಷ್ಟು ಮುಂದೆ ಹೋಗೋದಕ್ಕೆ ತುಂಬ ಟಾಸ್ಕ್ಗಳನ್ನು ಇವರು ಎದುರಿಸಬೇಕಾಗತ್ತೆ. ಬಹಳಷ್ಟು ಕಾಂಪಿಟೇಷನ್ಸ್ಗಳನ್ನ ಬರುವಂಥದ್ದು. ಇಲ್ಲಿ ಕೆಲಸದ ವಿಚಾರವಾಗಿರಲಿ, ಬಿಸ್ನೆಸ್ ವಿಚಾರವಾಗಿರಲಿ, ಕೆಲವೊಂದು ಸಲ ಬ್ಲಾಕೇಜಸ್ ಆಗಿರ್ಬೋದು, ಆಯಾಸಗಳನ್ನಾಗಿರ್ಬೋದು ಪಡ್ತಾರೆ. ಕರ್ಮ ಇದೇ ರೀತಿಯೇ ಇರುತ್ತೆ. ಯಾವಾಗ್ಲೂ ಕೂಡ ಇವತ್ತು ಮಾಡಿಬಿಟ್ರು ಇನ್ನೊಂದು ವರ್ಷ, ಇನ್ನೊಂದು 2 ವರ್ಷ ಬಿಟ್ಬಿಟ್ಟು ಇನ್ನೇನೋ ಆಗುತ್ತೆ ಅಂತಲ್ಲ. ನಾವು ಏನು ಮಾಡಿರ್ತೀವಿ ಇಮಿಡಿಯೇಟಾಗಿ ನಾವು ತಿಂತಾ ಇರ್ತೀವಿ. ಅವಾಗ ನಾವು ಕೇಳ್ಕೊತಾ ಇರ್ತೀವಿ, ಅಯ್ಯೋ ಎಷ್ಟು ದೇವ್ರಿಗೆ ಕೈ ಮುಗಿದ್ರು ಯಾಕಪ್ಪ ನನಗೆ ಈ ಶಿಕ್ಷೆ ಆ ಶಿಕ್ಷೆ ಅಂತ ಹೇಳಿ. ಬಟ್ ನಾನೇನು ಮಾಡಿದ್ದೀನಿ ಅನ್ನೋದು ತಿಳ್ಕೊಬೇಕಲ್ವಾ. ನಾನು ಏನು ಮಾಡಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಅಥವಾ ನಾನು ಯಾರಿಗೆ ಒಳ್ಳೇದನ್ನು ಬಯಸಿದ್ದೀನಿ, ಅಥವಾ ಯಾರ ಹತ್ರ ನಾನು ಕಿತ್ಕೊಳ್ಳುವಂಥದ್ದು ಬಯಸಿದ್ದೀನಿ. ಕೆಲವರು ಹಾಗೇನೆ ನಿಮ್ಮ ಹತ್ರ ಏನಾದ್ರು ಇತ್ತು ಅಂತ ಹೇಳಿದ್ರೆ 4 ಜನದ ಮುಂದೆ ಹೊಗಳ್ತಾರೆ. ಏನು ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಮಾತಾಡ್ಸೋದು ಭಾಳಷ್ಟು ಕಷ್ಟ ಆಗಿರುತ್ತೆ. ಸೊ ನಿಮ್ಮಿಂದ ಏನಾದರೂ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಹೀರ್ಕೊಳ್ತಾರೆ. ಕಡೆಗೆ ಏನೂ ಇಲ್ಲ ಅಂತ ಅಂದಾಗ ದೂರ ತಳ್ಳಿಬಿಡ್ತಾರೆ. ಸೊ ಇಂಥ ವ್ಯಕ್ತಿಗಳಿಗೆ, ನಿಮ್ಮನ್ನು ಭಾಳಷ್ಟು ನೋವು ಕೊಟ್ಟಂತಹ ವ್ಯಕ್ತಿಗಳು ಅವರ ಕೆಲಸದಲ್ಲೇ ಹೊಡೆತ ತಿಂತಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗಳು ನೋಡಿ, ನಿಮ್ಮ ಜೊತೆ ಹೇಗಿದ್ರೋ ಬೇರೆಯವ್ರ ಜೊತೆಗೂ ಮಾತಾಡುವಂಥದ್ದು, ಬೇರೆಯವ್ರ ಜೊತೆಗೂ ಅದೇ ಥರನೇ ತಲೆ ಕೆಡಿಸುವಂಥದ್ದು. ಇವ್ರ ಮೇಲ್ ಬರೋದಕ್ಕೆ ಅವ್ರಿಗೆ ನೀವೆಲ್ಲ ಒಂದಷ್ಟು ಏಣಿಗಳಿದ್ದ ಹಾಗೆ, ಏಣಿ ರೀತಿಯಲ್ಲಿ ನಿಮ್ಮನ್ನು ಬಳಸ್ಕೊಳ್ಳುವಂಥದ್ದು. ಆಮೇಲೆ ಅವ್ರು ಗೋಲ್ ರೀಚ್ ಆಗ್ತಾ ಬಂದ ಹಾಗೆ ನಿಮ್ಮನ್ನೊಂದಷ್ಟು ಅವಾಯ್ಡ್ ಮಾಡುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಭಾಳಷ್ಟು ನೋವುಗಳನ್ನು ತಿಂತಾರೆ. ಕೆಲಸದಲ್ಲೇ ಇವರಿಗೆ ನೋವು ಜಾಸ್ತಿ ಅಂತಲೇ ಹೇಳ್ಬೋದು. ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ನಿಮಗೆ. ಸೊ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ನೋಡೋಣ. ಓಕೆ, ಮೆಸೇಜ್ ಆಫ್ ಕನ್ಸರ್ನ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ನಾನು ಹೇಳಿದ್ನಲ್ಲ, ನಿಮಗೆ ಒಂದು ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಬಗ್ಗೆ ಯಾರೋ ಒಬ್ಬರು ಕಾಳಜಿ ತೋರಿಸುವಂಥದ್ದು, ಕನಿಕರ ತೋರಿಸುವಂತಹ ಮೆಸೇಜ್ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಅನ್ನೋದು ಕೂಡ ಯೂನಿವರ್ಸಿಂದ ತೋರಿಸ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರಿಗೆಲ್ಲ ಹೆಮಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ್ ಬೇಕು, ನಿಮ್ಮಲ್ಲಿ ಭಾಳಷ್ಟು ನೆಗೆಟಿವಿಟಿ ಇದೆ, ನೆಗೆಟಿವ್ ಎನರ್ಜಿ ಇದೆ, ನಜರ್ ದೋಷದಿಂದ ನಾನು ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ, ಕೆಲಸಗಳಲ್ಲೆಲ್ಲ ಬ್ಲಾಕೇಜ್ ಆಗಿದೆ ಅನ್ನೋದಾದ್ರೆ ಆಫರ್ ಪ್ರೈಸ್ನಲ್ಲಿದೆ 1399 ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.